ವೀಕ್ಷಕರೇ, ಮುಂಜಾನೆಯ ಶುಭ ಹಾರೈಕೆಯೊಂದಿಗೆ ದೂರದರ್ಶನ ಚಂದನ ವಾಹಿನಿಯ ಇಂದಿನ ಬೆಳಗು ಕಾರ್ಯಕ್ರಮವನ್ನ ಇದೀಗ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮನಸ್ಸಿದರೆ ಮಾರ್ಗ ಅನ್ನೋ ಮಾತಿಗೆ ಪೂರಕವೆಂಬಂತೆ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಿ ಆಗಿದ್ರೂ ಕೂಡ ರಂಗಭೂಮಿ ನಿರ್ದೇಶಕರಾಗಿ, ನಾಟಕ ರಚನೆಕಾರರಾಗಿ, ಮತ್ತೆ ಜೊತೆಗೆ ನಾಟಕ ರಚನೆಕಾರರಾಗಿ, ಗಾಯಕರಾಗಿ, ಸಾಂಸ್ಕೃತಿಕ ಸಂಘಟಕರಾಗಿ, ಹಾಸ್ಯ ಕಲಾವಿದರಾಗಿ, ಚಲನಚಿತ್ರ ನಟರಾಗಿ, ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಬಂದಿರುವಂತಹ ಯುವ ಪ್ರತಿಭೆ ಎಸ್.ಕೆ. ಜಿಲಾನ್ ಬಾಷಾ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಮೂಲದ ಜಿಲಾನ್ ಬಾಷಾ ಅವರು ವೃತ್ತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ರು ಕೂಡ ರಂಗಭೂಮಿ ಕಲಾವಿದರಾಗಿ ರಕ್ತರಾತ್ರಿ, ಹಸಿರು ಬಳೆ, ಅಣ್ಣ ತಂಗಿ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿರುವ ಜತೆಗೆ ಹುಚ್ಚರ ಸಾಮ್ರಾಜ್ಯ, ಇಲ್ಲಿಗೆ ಬಂತು ಸಂಗಯ್ಯ, ಕಾಲು ಜಾರಿದ ಕಾಲೇಜು ಕನ್ಯೆ ಮುಂತಾದ ನಾಟಕಗಳ ರಚನೆಯನ್ನು ಮಾಡಿರುವ ಬಾಷಾ ಅವರು ಮಾತಾಡು ಮಲ್ಲಿಗೆ ಕನ್ನಡ ಚಲನಚಿತ್ರದ ಜತೆಗೆ ಚಿರು ಸೈನ್ಯ ಎಂಬ ತೆಲುಗು ಚಿತ್ರದಲ್ಲಿ ಅಭಿನಯಿಸಿರುವ ಇವರು ಗಾಯಕರು ಹಾಗೆ ಗೀತ ರಚನೆಕಾರರು ಆಗಿದ್ದು ಗಾಣಗಟ್ಟೆ ಮಾಯಮ್ಮ ದೇವಿ ಭಕ್ತಿ ಲಹರಿ ವಿಡಿಯೋ ಸಿಡಿ ನಿರ್ಮಾಣ ಮಾಡಿರುವ ಜಿಲಾನ್ ಬಾಷಾ ಅವರು ಮಿಮಿಕ್ರಿ ಕಲಾವಿದರು ಆಗಿದ್ದು ಹಲವಾರು ಹಾಸ್ಯ ಕಾರ್ಯಕ್ರಮಗಳನ್ನ ನೀಡುತ್ತಾ ಬಂದಿರುವ ಇವರು ಕೂಡ್ಲಿಗಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಾಗಿ, ಸಾಂಸ್ಕೃತಿಕ ಸಂಘಟಕರಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿರುವ ಜಿಲಾನ್ ಬಾಷಾ ಅವರ ಬಹುಮುಖ ಕಾರ್ಯಗಳನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ನಮಸ್ಕಾರ ಜಿಲಾನ್ ಬಾಷಾ ಅವರೇ. ನಮಸ್ಕಾರ. ಇಂದಿನ ಈ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ತಾವೇನು ವೃತ್ತಿಯಿಂದ ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಪ್ರವೃತ್ತಿಯಿಂದ ನೋಡಿದಾಗ ಹಲವಾರು ಪ್ರಕಾರಗಳು, ರಂಗಭೂಮಿಯಲ್ಲಿ ನಾಟಕ ರಚನೆಕಾರಾಗಿದ್ರಿ, ನಿರ್ದೇಶಕರಾಗಿದ್ರಿ, ನಟರಾಗಿ, ಮತ್ತೆ ಜೊತೆ ಚಲನಚಿತ್ರ, ಹಲವಾರು ಕಲಾ ಪ್ರಕಾರದ ಹಲವಾರು ವಿಭಾಗಗಳನ್ನು ತೋರಿಸ್ಕೊಳ್ತಾ ಬಂದಿದ್ದೀರಾ. ಎಲ್ಲ ಪ್ರಕಾರಗಳನ್ನ ನೋಡ್ತಾ ಹೋದಾಗ ನೀವು ಈ ಎಲ್ಲ ಪ್ರಕಾರಗಳ ಜೊತೆಗೆ ಒಂದು ಕನಸನ್ನ ಕಾಣಬೇಕಾದ್ರೆ ತಾವು ಬೆಳೆದಂತ ಪರಿಸರ ಕೂಡ ಅತಿ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ತಾವು ಬೆಳೆದಂತ ಪರಿಸರ ಮತ್ತೆ ಜೊತೆಗೆ ತಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಕಿರು ಪರಿಚಯವನ್ನು ಮಾಡ್ಕೊಡಿ. ಸರ್, ನಮ್ದು ಬಹಳ ದೊಡ್ಡದಾದ ಕುಟುಂಬ. ನಮ್ಮ ತಂದೆ ಹೆಸರು ಬಂದ್ಬಿಟ್ಟು ಕಲೆಗಾರ್ ಅಬ್ದುಲ್ ಸಾಬ್ ಅಂತ ಹೇಳ್ಬಿಟ್ಟು, ನಮ್ಮ ತಾಯಿ ಹೆಸರು ಹೊನ್ನೂರ್ಬಿ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿಗೆ ನಾವು 16 ಮಂದಿ ಮಕ್ಕಳು ಸರ್. 9 ಮಂದಿ ಗಂಡು ಮಕ್ಕಳು, ಇನ್ನು ಉಳ್ಕಿದ್ದ ಹೆಣ್ಮಕ್ಳು. ಕೊನೆಯದಾಗಿ ನಾವು 9 ಮಂದಿ ಉಳ್ಕೊಂಡ್ವಿ ಸರ್. 4 ಹೆಣ್ಮಕ್ಳು, 5 ಮಂದಿ ಗಂಡು ಮಕ್ಕಳು. ನನಗೆ 4 ಮಂದಿ ಅಣ್ಣಂದಿರು ಸರ್, 3 ಅಕ್ಕಂದಿರು, 1 ತಂಗಿ ಸರ್. ಅಂತ ಒಂದು ದೊಡ್ಡ ಕುಟುಂಬದಲ್ಲಿ ಬಂದಂಥ ಒಂದು ಹಿನ್ನೆಲೆ ಸರ್. ನಮ್ದು ಸ್ವಂತ ವಿದ್ಯಾಭ್ಯಾಸ, ಓದಿದ್ದೆಲ್ಲ, ಹುಟ್ಟಿದ್ದೆಲ್ಲ ಕೂಡ್ಲಿಗಿಲ್ಲ ಸರ್. ಈಗ ಉದ್ಯೋಗ ಮಾಡ್ತಿರೋದು ಬಂದು ಖಾನಾವಸಳಿ ಸರ್, ಕೂಡ್ಲಿಗಿ ತಾಲೂಕು. ಒಂದು ಸಾಮಾನ್ಯವಾಗಿ 2 ಮಕ್ಕಳಿರುವಂತ ಮನೆಯಲ್ಲಿ ತಂದೆ ತಾಯಿಗಳು ಒಂದ್ ಕಡೆ ಇರ್ತಾರೆ, ಮಕ್ಕಳುಗಳನ್ನ ಸಾಕಿ ಸಲ್ಲಬೇಕಾದ್ರೆ ಕಷ್ಟಪಡುವಂಥದ್ದು ನೋಡ್ತೀವಿ. ಮತ್ತೆ ಜೊತೆಗೆ ಆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ನಿಟ್ಟಿನಲ್ಲಿ ಏನೆಲ್ಲ ಶ್ರಮವನ್ನು ಪಡ್ತಾರೆ, ಅವ್ರಿಗೊಂದು ದಾರಿಯನ್ನ ತೋರಿಸ್ಲಿಕ್ಕೆ ಕಷ್ಟಪಡ್ತಾರೆ. ಅಂಥದ್ರಲ್ಲಿ 16 ಮಕ್ಕಳುಗಳ ನಡುವೆ ತಾವು ಕೊನೆಯವರು ಕೂಡ ಅಷ್ಟು ಮಕ್ಕಳ ನಡುವೆ ತಂದೆ ತಾಯಿಗಳು ನಿಮ್ಮನ್ನ ಬೆಳೆಸೋದು ಒಂದ್ ಕಡೆ ಆದ್ರೆ, ಅವರೆಲ್ಲ ತೋರಿಸುವಂತ ಮಾರ್ಗದರ್ಶನವನ್ನ ನೀವು ಅನುಸರಿಸಿಕೊಂಡು ಬದುಕನ್ನ ಒಂದು ರೂಪಿಸ್ಕೊಳ್ಳಿಕ್ಕೆ ತನ್ನದೇ ಆದಂತ ವಿಶೇಷವಾದಂತಹ ಪ್ರಭಾವ ಬೇಕಾಗುತ್ತೆ. ನಿಮ್ಮಲ್ಲಿ ಈ ನಿಟ್ಟಿನಲ್ಲಿ ಇಂಥ ಒಂದು ಕನಸನ್ನ ಹೊತ್ತು ನಾನು ಈ ಬದುಕನ್ನ ಕಟ್ಕೋಬೇಕು ಅನ್ನೋ ಒಂದು ಆಕಾಂಕ್ಷೆ ಮೂಡಿದಂತೆ ನಿಮ್ಮ ಮೇಲೆ ಪ್ರಭಾವ ಬೀರಿದಂತ ಪ್ರಮುಖವಾದಂತ ಅಂಶಗಳು ಯಾವ್ಯಾವುದು ಸರ್? ಚಿಕ್ಕವನಿಂದಾಗಲೂ ನಾನು ಸ್ವಲ್ಪ ಈ ನಾಟಕಗಳು ನೋಡೋದು, ಆಮೇಲೆ ಈ ಕೆಲವೊಂದು ಪೌರಾಣಿಕ ಚಲನಚಿತ್ರಗಳು ಸಹ ಜಾಸ್ತಿ ನೋಡ್ತಾ ಇದ್ದೆ ಸರ್. ಆಮೇಲೆ ನಾನು ನೋಡುವಂಥ ನಾಟಕಗಳನ್ನು ಅದೇ ರೀತಿ ಅಭಿನಯಿಸಿದಂಗೆ ನಾನು ಪ್ರಯತ್ನ ಪಡ್ತಿದ್ದೆ. ಅವಾಗ ನಮ್ಮ ತಂದೆ ಬೈಯರು, ಓದು ಅಂತಂದ್ರೆ ಅಭಿನಯಿಸ್ತೀಯಾ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿ ನನಗೆ ಆಕ್ಚುಲಿ ಪ್ರೋತ್ಸಾಹ ಸರ್. ನಮ್ಮ ತಾಯಿ ನನಗೆ ಪ್ರೋತ್ಸಾಹ ನೀಡೋದು. ಅದರಲ್ಲಿ ನಮ್ಮ ದೊಡ್ಡಣ್ಣ ಸರ್, ಅವ್ರು ಸ್ವಲ್ಪ ಕಾಲ ಈ ನಾಟಕ ರಂಗದಲ್ಲಿ ಇದ್ರು ಸರ್. ಅವರೆಲ್ಲ ನಾಟಕಗಳು ಮಾಡ್ತಾ ಇದ್ರು. ಅವಾಗ ಅವರು ಟಿಪ್ಪು ಸುಲ್ತಾನ್ ಒಂದು ನಾಟಕದಲ್ಲಿ ಮೀರ್ ಸಾದಿಕ್ ಪಾತ್ರವನ್ನು ಬಹಳ ಅದ್ಭುತ ರೀತಿಯಿಂದ ಮಾಡ್ತಾ ಇದ್ರು ಸರ್. ಅವಾಗ ನಾನು ಆ ಮೀರ್ ಸಾದಿಕ್ ಟಿಪ್ಪು ಸುಲ್ತಾನ್ ನಾಟಕ ನೋಡೋ ಹೋದಾಗೆ ನಮ್ಮ ಅಣ್ಣನ ಪಾತ್ರವನ್ನು ನೋಡ್ಬಿಟ್ಟು ಯಾಕೂಬ್ ಸಾಬ್ ಅಂತ ಅಂದ್ಬಿಟ್ಟು ಅವರು ಕೂಡ ನಟರು ಸರ್. ಅವರು ಹಾಸ್ಯವಾಗಿ ಬಹಳ ಚೆನ್ನಾಗಿ ಅಭಿನಯನ ಮಾಡ್ತಾ ಇದ್ರು ಸರ್. ಆ ಒಂದು ನಾಟಕ ನೋಡೋ ಹೋದಾಗ ನನ್ನ ಒಂದು ಮನಸ್ಸಿನಲ್ಲಿ ನಾನು ಯಾಕೊಂದು ನಟನಾಗಬಾರ್ದು, ನಾನು ನಟನೆ ಮಾಡಬಾರ್ದು ಎಂಬ ಒಂದು ಅಂಶ ನನ್ನ ಒಂದು ಮನದಲ್ಲಿ ಮೂಡ್ತು. ಒಂದು ಈ ರೀತಿ ಕನಸುಗಳು ನಿಮ್ಮ ಮನಸ್ಸಲ್ಲಿ ಚಿಕ್ಕಂದಿಲ್ಲೇ ಮೂಡ್ತಾ ಬಂತು. ಆ ಕನಸನ್ನ ನನಸು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮೊದಲಿಗೆ ವೇದಿಕೆ ಮೇಲೆ ಎಲ್ಲಿ ಬಣ್ಣ ಹಚ್ಚಿದ್ರಿ ನೀವು ಸರ್? ನಾನು 7ನೇ ಕ್ಲಾಸ್ ಹೋಗ್ಬೇಕಾದ್ರೆ ಅಲೆಕ್ಸಾಂಡರ್ ಪಾತ್ರವನ್ನ ನಿಭಾಯಿಸಿದ್ದೆ ಸರ್. ಮೊದಲು ಬಹಳ ಇದಕ್ಕೆ ನಾನು ಮಾಡ್ತಾನೋ ಇಲ್ಲ ಎಂಬ ಒಂದು ಮುಜುಗರ ಬೇರೆ. ಆಮೇಲೆ ನಮ್ಮ ಇವರಿದ್ರು ಸರ್, ನಾಗರಾಜ್ ಅಂತಂದು ಹೆಡ್ ಮಾಸ್ಟರ್, ಅವರೆಲ್ಲ ನೀನು ಮಾಡ್ತೀಯಾ ಅಂತಂದು ಬಣ್ಣ ಹಚ್ಚಿದ್ದೆ. ಬಹಳ ಸೊಗಸಾಗಿ ಮೂಡಿ ಬಂದು ಸರ್. ಅವಾಗ ನನಗೆ ಅವರು ಚೆನ್ನಾಗಿ ಮಾಡ್ತೀಯಾ, ಈಗ ಮುಂದುವರ್ಸ್ಕೊಂಡು ಹೋಗಂದಾಗ ಈ ಒಂದು ರಂಗಭೂಮಿ ನನಗೆ
ಅಲ್ಲಿಂದ ನನಗೆ ಕೈ ಬಿಡಲೇ ಇಲ್ಲ ಸರ್. ರಂಗಭೂಮಿ ಮೇಲೆ ಮುಂದುವರೆದೆ. ಒಂದು ಕನಸಿನ ಜೊತೆಗೆ ನನಸನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಬಂದ್ರಿ. ಮತ್ತೆ ಶಾಲಾ ದಿನಗಳಲ್ಲಿ ಅಂದ್ರೆ 7ನೇ ತರಗತಿಯಲ್ಲಿ ಓದ್ತಾ ಇರೋ ಸಂದರ್ಭದಲ್ಲೇ ಬಣ್ಣ ಹಚ್ಚಿದ್ರಿ ಅಂದ್ರೆ ಅದು ನಿಮ್ಮನ್ನ ಕಡೆ ಸೆಳಿದಾನೆ ಹೋಗುತ್ತೆ ಅಂತ ಹೇಳ್ಬೋದು. ಅದು ಮತ್ತೆ ಇನ್ನೊಂದು ಶಾಲಾ ದಿನಗಳಲ್ಲಿ ಅಲೆಕ್ಸಾಂಡರ್ ಪಾತ್ರದ ನಂತರ ಮೊದಲ ಪಾತ್ರದಲ್ಲೇ ವಿಶೇಷವಾಗಿ ನೀವು ಬೆಂತಟ್ಸ್ಕೊಂಡ್ರಿ ಅಂತ ಅಂದ್ಮೇಲೆ ಮುಂದೆ ಈ ಒಂದು ನಿಟ್ಟಲ್ಲಿ ಯಾವ ರೀತಿ ಮುಂದುವರಿತಾ ಹೋದ್ರಿ ಸರ್? ಆಮೇಲೆ ನಾನು ಕಾಲೇಜ್ ಇದರಲ್ಲಿ ಸರ್ ಕೆಲವು ಸಂಘಟನೆಗಳಲ್ಲಿ ಈಗ ಇವತ್ತು ASF ಆಗಿರ್ಬೋದು, ABP ಆಗಿರ್ಬೋದು, ಸಂಘಟನೆಯಲ್ಲಿ ಕೂಡ ನಾನು ಭಾಗವಹಿಸ್ಕೊಂತ ಆಮೇಲೆ ವಿಶೇಷವಾಗಿ ಕೆಲವೊಂದು ಕವನಗಳು ಬರಿತಾ ಹೋದೆ ಸರ್. ಆಮೇಲೆ ಕೆಲವೊಂದು ವಿಶೇಷವಾದಂತಹ ಲೇಖನಗಳನ್ನು ಬರಿತಾ ಹೋದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೊಂದು ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ರು ಸರ್. ಹಂಗಾಗಿ ನಾನು ಒಂದು ಶಾಲಾ ದಿನಗಳಿಂದಲೇ ನಾನು ಈ ಚುಟುಕು ಕವನಗಳು ಬರೆಯೋದಾಗ್ಲಿ, ಒಂದು ಸಾಹಿತ್ಯಗಳು ಬರೆಯೋದಾಗ್ಲಿ, ಆಗ್ಲೇ ಪತ್ರಿಕೆಗಳಿಗೆ ನಾನು ಕೆಲವೊಂದು ಚುಟುಕು ಸಾಹಿತ್ಯಗಳನ್ನ ಕೊಡ್ತಾ ಇದ್ದೆ ಸರ್. ಒಂದು ನಿಮ್ಮ ಅಣ್ಣವರಿದ್ರು ನಿಮ್ಮನೇಲೆ ಅವ್ರನ್ನ ನೋಡಿತಾ ಬೆಳಿತಾ ಬಂದ್ರಿ, ಬಣ್ಣ ಹಚ್ಚಬೇಕು ಅಂತ ಅನ್ಕೊಟ್ರಿ, ಕಲಾವಿದ ಆಗ್ಬೇಕು ಅನ್ಕೊಟ್ರು, ಅದೊಂದು ಕಡೆ ವಿಷಯ. ಆದ್ರೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿದ್ ಯಾವ ರೀತಿ ಸರ್? ಆಕ್ಚುಲಿ ನಮ್ಮ ಇಟಗಿ ಈರಣ್ಯರ ಒಂದು ಕವನಗಳು ನನ್ನ ಒಂದು ಜೀವನ ಮೇಲೆ ಬಹಳ ಪ್ರಭಾವ ಇರುತ್ತೆ ಸರ್. ಆ ಕವನ ಈಗಲೂ ಬೇರೆ ನನ್ನ ಕಣ್ಣಾಗ 100 ಹೆಣ್ಣು ಇದ್ರು ನನ್ನ ಮನಸ್ಸಿನಾಗ ಇರೋ ಹೆಣ್ಣು ಬೇರೆ ಎಂಬ ಒಂದು ಈ ಶೈಲಿ ಇದೆಯಲ್ಲ ಸರ್, ಅದನ್ನ ನೋಡ್ಬೇಕು ಅಲ್ಲಿಂದ ರಾತ್ರಿ ಮಾಡಿ